ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ದಪ್ಪ ಮೆಣಸಿನ್ಕಾಯಿದು ಮೀಡಿಯಮ್ ಸೈಜ್ ದಪ್ಪ ಮೆಣಸಿನ್ಕಾಯಿ ಇರುವಂಥವು ನೋಡ್ರಿ ಎಷ್ಟು ಚಂದ ಅದಾವು. ಇದ್ರದ್ದು ನಾ ಬಜ್ಜಿ ಮಾಡಿ ತೋರ್ಸಾಕ್ತಾನೆ. ಭಾಳ ಚಂದ ಸಿಕ್ಕಾವು ಇವು. ಈಗ ಬರಾಕತ್ತಾವಲ್ರಿ ಇಂಥವು, ಅದಕ್ಕೆ ನಾನು ತೊಗೊಂಡು ಬಂದೆ ಇವನ್ನ. ಈಗ ಅದಕ್ಕಂತೇಳಿ ನಾನು ಕಡ್ಲಿ ಹಿಟ್ಟು ಹಾಕೊಳಕ್ತಾನೆ. ಕಡ್ಲಿ ಹಿಟ್ಟ ಒಂದೂವರೆ ಕಪ್ 1 ಕಪ್ ಹಾಕೊಂಡೆ ನಾನು. ಈಗ ಜೀರಿಗೆ ಅಜ್ವಾನ ಎಲ್ಲ ಇವಕ್ಕೆ ಹಾಕೋಬೇಕಾಗ್ತತಿ. ಈಗ ಜೀರಿಗೆ ಹಾಕೊಂಡನ್ರಿ, ಅಜ್ವಾನ ಸ್ವಲ್ಪ ತಿಕ್ಕಿ ಹಾಕೊಳಕ್ತಾನೆ. ಎಲ್ಲ ಹಾಕ್ಕೊಂಡು ನಾನು ಇದು ಕಡ್ಲೆ ಹಿಟ್ಟು ತೊಗೊಂಡು ಈಗ ಅದಕ್ಕೆ ಒಂದು ಸ್ವಲ್ಪ ಖಾರ ಇರ್ತೈತಲ್ರಿ, ಅಚ್ಚ ಖಾರದ ಪುಡಿ ಅದನ್ನು ಹಾಕೊಳಕ್ತಾನೆ. ಯಾಕಂದ್ರೆ ಅವು ಭಾಳ ಕಡಿಮೆ ಖಾರ ಇರ್ತೈತಲ್ರಿ, ದಪ್ಪ ಮೆಣಸಿನ್ಕಾಯಿ ಇರೋದ್ರಿಂದ ಕಡಿಮೆ ಖಾರ ಇರ್ತೈತಿ. ಅದಕ್ಕೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳಿ ನಾನು ಅಚ್ಚ ಖಾರದ ಪುಡಿನೂ ಹಾಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಅದಕ್ಕೆ ಎಷ್ಟು ನೀವು ಹಿಟ್ಟು ಹಾಕೊಂಡಿರ್ತೀರ ಅದನ್ನು ನೋಡಿ ಖಾರ ಉಪ್ಪು ಎಲ್ಲ ಸೇರಿಸ್ಕೊರಿ. ಸ್ವಲ್ಪ ಅಜ್ವಾನ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಅದನ್ನ ಬೀಟ್ ಮಾಡ್ಬೇಕ್ರಿ. ನೋಡಿರಿ, ಹಿಟ್ಟನ್ನು ಇದರಲ್ಲೇ ನಾನು ಕಲಿಸ್ಕೊಳಕ್ತಾನೆ. ಈಗ ಚಂದಂಗೆ ಅದನ್ನ ಒಂದು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗ್ತತ್ರಿ. ಈಗ ಅದನ್ನು ಸ್ವಲ್ಪ ಗಟ್ಟಿಯಂಗೆ ಕಲಿಸ್ಬೇಕ್ರಿ. ಯಾಕಂದ್ರೆ ಬಜ್ಜಿ ಅದರೊಳಗೆ ಎದ್ದು ಹಾಕೋದ್ರಿಂದ ಸ್ವಲ್ಪ ಹಿಟ್ಟು ಮೀಡಿಯಮ್ ಆಗಿ ಗಟ್ಟಿ ಇರಬೇಕು. ಈಗ ನೋಡಿರಿ, ಒಂದು ಹದಕ್ಕೆ ನಾನು ಅದನ್ನ ಕಲಿಸ್ಕೊಂಡಾನೆ. ಕಡಲೆ ಹಿಟ್ಟನ್ನು ಖಾರ ಉಪ್ಪು ಎಲ್ಲ ಈಗ ಸರಿಯಾಗಿ ಹಾಕಿ ಕಲಿಸ್ಕೊರಿ. ನೋಡಿರಿ, ಈಗ ಎಷ್ಟು ಚಂದ ಇದು ಒಂದು ಹದಕ್ಕೆ ಬಂತ್ರಿ, ಇದು ಬಜ್ಜಿ ಹಿಟ್ಟಿನ ಹದಕ್ಕೆ. ನೋಡಿರಿ, ಈಗ ಇಷ್ಟು ಹಿಂಗೆ ಚಂದಂಗೆ ಮಾಡ್ಕೊಂಡು ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ. ಇದನ್ನ ಚಂದಂಗೆ ಗಂಟಿಲ್ಲಾರ್ದಂಗೆ ಸ್ವಲ್ಪ ನೀರು ಹಾಕ್ಕೊಂಡು, ಇನ್ನೊಂದು ಸ್ವಲ್ಪ ನೀರು ಬೇಕಾದರೂ ನೀವು ಅದನ್ನು ನೋಡ್ಕೊಂಡು ಹಾಕಿ ಅದನ್ನ ತಿರುಗಿಸಿಡ್ಬೇಕ್ರಿ. ಈಗ ನೋಡ್ರಿ, ಅವು ಮೆಣಸಿನ್ಕಾಯಿ ಎಲ್ಲ ನಾನು ತೊಗೊಂಡನಿ. ಈಗ ನೋಡಿರಿ ಎಷ್ಟು ಚಂದ ಅದಾವೆ ನೋಡಿರಿ. ಇವೊಂಥರ ಮೀಡಿಯಮ್ ಸೈಜ್ ಅದಾವ್ರಿ. ನಾವು ದೊಡ್ಡ ಮೆಣಸಿನ್ಕಾಯಿನೂ ನೋಡಿರ್ತೀವಿ ರೀ, ದಪ್ಪಂಗೆ ಉದ್ದಂಗೆ ಮೆಣಸಿನ್ಕಾಯಿನೂ ನೋಡ್ತೀವಿ ರೀ. ಇವು ಇಷ್ಟು ಅದಾವೆ ರೀ, ಭಾಳ ಚಂದ ಅದಾವೆ. ಅದಕ್ಕೆ ಇದಕ್ಕೊಂದು ಸ್ವಲ್ಪ ನಾನು ಹಿಂಗೆ ಹೋಲ್ ಮಾಡಿ ಹಾಕೊಳಕ್ತಾನೆ. ಯಾಕಂದ್ರೆ ಅವು ಹೊಡಿತಿರ್ತಾವೆ ಎಣ್ಣೆ ಒಳಗೆ ಹಾಕೋಣ. ಅದಕ್ಕಂತೇಳಿ ನಾನು ಅದಕ್ಕೆ ಒಂದಿಷ್ಟು ಹೋಲ್ ಮಾಡಾಕ್ತಾನೆ ರೀ. ಅದಕ್ಕೆ ಈಗ ನಾನು ಎಣ್ಣೆ ಕಾಸಕ್ಕೆ ಇಡಾಕ್ತಾನೆ. ಎಣ್ಣೆ ಕಾಯ್ದಿಂದ ಅದಕ್ಕೆ ನಾನು ಇದು ಹಿಟ್ಟನ್ನು ರೆಡಿ ಐತ್ರಿ. ಈಗ ಎಣ್ಣೆನೂ ಕಾಯಕತ್ತತ್ರಿ. ಈಗ ಅದ್ರೊಳಗೆ ಇವು ಮೆಣಸಿನ್ಕಾಯಿನ ಸ್ವಲ್ಪ ಒಂದು ಹೋಲ್ ಹಾಕೊಂಡನಲ್ರಿ, ಅವನ್ನ ಇದ್ರೊಳಗೆ ಹಿಟ್ಟಿನಾಗ ಹಾಕ್ಕೊಂಡು ಈಗ ಅದನ್ನ ಬಜ್ಜಿ ಬಿಡಾಕತ್ತಾನೆ ನೋಡ್ರಿ. ಇಷ್ಟಿಷ್ಟ ರೀ. ಈ ಹಿಟ್ಟು ಚೆಂದಾಗಿರ್ಬೇಕು ರೀ ಬಜ್ಜಿಗೆ, ಅಂದ್ರೆ ಕರೆಕ್ಟ್ ಬರ್ತಾವ್ರಿ ಅವು. ಹಿಟ್ಟನ್ನು ನೀವು ನೀರು ನೋಡ್ಕೊಂಡು ಹಾಕ್ಕೊಂಡು ಮಾಡ್ಕೋಬೇಕ್ರಿ. ಈಗ ನೋಡಿರಿ, ಎಣ್ಣೆ ಕಾದೈತಿ, ನಾನು ಬಜ್ಜಿಯನ್ನು ಹಾಕಾಕತ್ತಾನೆ. ಇವು ಇಷ್ಟಿಷ್ಟ ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ಇರಂಗಿಲ್ಲಲ್ರಿ, ಟೇಸ್ಟ್ ಬರ್ತಾವ್ರಿ ಬಜ್ಜಿ, ಭಾಳ ಟೇಸ್ಟ್ ಬರ್ತಾವೆ. ಅದಕ್ಕೆ ನಾವು ಈ ಮೆಣಸಿನ್ಕಾಯಿ ಸಿಕ್ಕಿದ್ರಿಂದ ಇವತ್ತು ಬಜ್ಜಿ ಮಾಡಿ ತೋರ್ಸಾಕತ್ತಾನೆ. ನೀವು ಈ ಮೆಣಸಿನ್ಕಾಯಿ ಸಿಕ್ಕರೆ ಬಜ್ಜಿ ಮಾಡೋದು ತಪ್ಪದ ಮಾಡಿರಿ, ಮರಿಬೇಡ್ರಿ. ಯಾಕಂದ್ರೆ ಈ ಮೆಣಸಿನ್ಕಾಯಿ ಖಾರ ಇದಕ್ಕೆ ಮಾತ್ರ ಇದು ಹೋಲ್ ಹಾಕೋದು ಮಾತ್ರ ಬಿಡಬಾರ್ದ್ರಿ, ತೂತು ಹಾಕೋದು. ಯಾಕಂದ್ರೆ ಅದು ಬ್ಲಾಸ್ಟ್ ಆಗ್ತತಿ. ಆಮೇಲೆ ಎಣ್ಣೆ ಒಳಗೆ ನೋಡಿರಿ, ಎಣ್ಣೆ ಒಳಗೆ ಕರಿದ್ರಿಂದ ಅದು ಹಂಗೆ ಆಗ್ತತಿ. ಈಗ ಇದೆಲ್ಲ ಬಜ್ಜಿ ಬರಾಕತ್ತಾವು. ಎಣ್ಣೆ ಫುಲ್ ಕಾಯ್ದಿಂದ ಇವನ್ನ ಬಜ್ಜಿ ಹಾಕ್ಬೇಕ್ರಿ. ಈಗ ನೋಡಿರಿ, ಬಜ್ಜಿ ತಿರುಗಿಸ್ನು ಇವೆಲ್ಲ ಚೆಂದಂಗೆ ಫ್ರೈ ಆಗುತ್ತೆ. ನಾನು ಕರೆದು ಒಳ್ಳೆ ಟೇಸ್ಟಿಯಾಗಿರುವಂಥ ದಪ್ಪ ಮೆಣಸಿನ್ಕಾಯಿ ಬಜ್ಜಿ ನೀವು ಮಾಡಿ ತಿನ್ರಿ ಅಂಥೇಳಿ ನಾನು ಇದನ್ನ ಮಾಡಿ ತೋರ್ಸಾಕ್ತೀನಿ. ಬೆಸ್ಟಾಗಿರ್ತಾವ್ರಿ ಇವು. ಈಗ ನೋಡಿರಿ, ಇವನ್ನೆಲ್ಲ ಬಜ್ಜಿನೂ ನಾನು ತಿರುಗಿಸಿ ಹಾಕ್ಕೊಳಕ್ತಾನೆ. ಬಣ್ಣ ಬರುತ್ತೆ, ನಾನು ಬಜ್ಜಿ ಕರ್ಕೋರಿ, ಭಾಳ ಟೇಸ್ಟಾಗಿರ್ತಾವೆ ನೋಡಿರಿ. ಎಷ್ಟು ಕೈಯಾಗೂ ಒಂದು ಕಟ್ ಮಾಡಿರೋದಿಲ್ಲ, ಏನಿಲ್ಲ ರೀ. ಪೂರ್ತಿಯಾಗಿ ಒಂದೊಂದು ಮೆಣಸಿನ್ಕಾಯಿನ ಎಷ್ಟು ಚಂದ ಬರ್ತಾವ್ರಿ. ನನಗಂತೂ ಭಾಳ ಇಷ್ಟ ಆಗೈತೆ ಹಾಕಾಕೋದು ಎಲ್ಲ. ಎಷ್ಟು ಕರೆಕ್ಟ್ ಬರ್ತೈತಲ್ಪ ಅಂತ ಹೇಳಿ ನೋಡಿರಿ, ಎಷ್ಟು ಚಂದ ಬರಾಕತ್ತಾವ. ಭಾಳ ಚಂದ ಬರ್ತಾವ್ರಿ. ಇದೇ ಥರ ಬಜ್ಜಿಯನ್ನು ನೀವು ಈಗ ಮೆಣಸಿನ್ಕಾಯಿ ಇಂಥವು ಬಂದು ಅಂದ್ರೆ ನೋಡಿ ತೊಗೊಂಡು ಈ ಮೆಣಸಿನ್ಕಾಯಿಂದ ಬಜ್ಜಿ ಮಾಡಿ ನೋಡಿರಿ, ಭಾಳ ಬೆಸ್ಟಾಗಿರ್ತಾವೆ. ಈಗ ನೋಡಿರಿ, ಎಷ್ಟು ಚಂದ ಬರಾಕತ್ತಾವು. ಎಣ್ಣೆ ಒಂದು ನೋಡ್ಕೊಂಡು ಕಾಸೆ ಚೆಂದಂಗೆ ಬಜ್ಜಿ ಕರೆದ್ರೆ ಸೂಪರ್ ಆಗಿರ್ತಾವ್ರಿ. ಎಲ್ಲರೂ ಇಷ್ಟಪಡ್ತಿರ್ತಾರೆ ನೋಡಿರಿ. ಆ ಮೆಣಸಿನ್ಕಾಯಿ ಕಡಿದನ ಒಂದು ಕಡ್ಕೊಂಡು ತಿನ್ನೋದಿರ್ತೈತಲ್ರಿ, ಯಾಕಂದ್ರೆ ಖಾರ ಇರಲ್ಲ ಅದು ಮೆಣಸಿನ್ಕಾಯಿ, ಭಾಳ ಟೇಸ್ಟ್ ಬರ್ತೈತೆ ರೀ. ಒಂದಿಷ್ಟು ಈರುಳ್ಳಿ ಒಂದು ಸ್ವಲ್ಪ ಇಟ್ಕೊಂಡು ತಿನ್ಬೇಕು ಇದ್ರ ಜೊತೆ, ಭಾರಿ ಟೇಸ್ಟ್ ಬರ್ತೈತೆ ನೋಡಿರಿ. ಈಗ ಎಲ್ಲ ನಾನು ಬಜ್ಜಿ ಕಲರ್ ಬರಾಕತ್ತಾವ ನೋಡಿರಿ. ಈಗ ಸ್ವಲ್ಪ ಪೂರ್ತಿಯಾಗಿ ಕಲರ್ ಬಂದಿನ ತೆಗಿನತ್ರಿ ಅವನು. ಈಗ ನೋಡಿರಿ, ಕಲರ್ ಬರಾಕ್ತಾವೆ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ ನೋಡಿರಿ. ಇವೆಲ್ಲ ಇದು ನೋಡಿರಿ, ಮೆಣಸಿನ್ಕಾಯಿ ಎಷ್ಟು ಚಂದ ಇದು ಆಗ್ಯಾವು, ಫ್ರೈ ಆಗ್ಯಾವು.
ಅದಕ್ಕೆ ಇದನ್ನೂ ಕಡ್ಕೊಂಡು ತಿನ್ಬೇಕ್ರಿ, ಆ ಮೆಣಸಿನ್ಕಾಯಿನೂ ಅದ್ರ ಜೊತೆ. ಖಾರ ಇರಂಗಿಲ್ಲ, ಏನಿಲ್ಲ. ನೋಡಿರಿ ಈಗ ಎಷ್ಟು ಚಂದ ಕಲರ್ ಬಂದಾವೆ ನೋಡಿರಿ. ಈಗ ಬಜ್ಜಿ ರೆಡಿ ಆಗ್ತಾವ್ರಿ. ಇವನು ನಾನು ತಿರುಗಿಸಿ ಹಾಕಿಬಿಟ್ಟು ತೆಗಿತೀನಿ. ಇವನು ಕಲರ್ ಬಂದಾವೆ ನೋಡಿರಿ, ಎಷ್ಟು ಚಂದ ಕಲರ್ ಬಂದಾವೆ ನೋಡಿರಿ. ಭಾಳ ಕ್ರಿಸ್ಪಿನೂ ಆಗ್ಯಾವ್ರಿ, ಕಲರು ಬಂದವು. ಮೆಣಸಿನ್ಕಾಯಿ ಒಳಗೆ ಕುದ್ದು ಬಿಟ್ಟಿರ್ತೈತಲ್ರಿ, ಎಣ್ಣೆ ಒಳಗೆ ಕರೆದಿರ್ತೈತಿ, ಅದಕ್ಕೆ ಟೇಸ್ಟ್ ಬರ್ತೈತಿ ಮೆಣಸಿನ್ಕಾಯಿ ತಿಂದ್ರೆ. ಈಗ ಸೂಪರ್ ಆಗಿರುವಂಥ ಒಂದು ಮೀಡಿಯಮ್ ಸೈಜ್ ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಈಗ ರೆಡಿ ಆಗ್ಯಾವ್ರಿ. ಇದನ್ನು ನಾನು ಜಾಮ್ ಜೊತೆ ಹಚ್ಚಿ ತಿನ್ನಂಥೇಳಿ, ಟೊಮೆಟೊ ಕೆಚಪ್ ಜೊತೆ ತಿನ್ರತ್ತೇಳಿ ಇದನ್ನ ಇಟ್ಟನ್ರಿ. ಚಟ್ನಿನೂ ಮಾಡ್ಕೊಂಡು ತಿನ್ಬೋದು. ನಾನಾದರೆ ಇಲ್ಲೇ ಕೆಚಪ್ ಇಟ್ಟನೆ. ಬಿಸಿ ಬಿಸಿ ಆಗಿರುವಂಥ ರುಚಿಕರವಾದ ಒಂದು ದಪ್ಪ ಮೆಣಸಿನ್ಕಾಯಿ ಬಜ್ಜಿ. ಈಗ ಇದನ್ನ ಹೆಂಗೆ ಟೇಸ್ಟ್ ಮಾಡ್ಬೇಕಂದ್ರೆ ರೀ, ಈ ಬಜ್ಜಿಯನ್ನು ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕ್ರಿ. ಹಿಂಗೆ ಅರ್ಧ ಭಾಗ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಇದು ಕೆಚಪ್ ಹಚ್ಕೊಂಡು ತಿನ್ಬೇಕ್ರಿ. ಈಗ ನೋಡಿರಿ, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರೋಂಥ ಒಂದು ದಪ್ಪ ಮೆಣಸಿನ್ಕಾಯಿ ಬಜ್ಜಿ ನೀವು ಮಾಡಿ ನೋಡಿರಿ, ಮಸ್ತಾಗಿರ್ತೈತಿ. ಟೇಸ್ಟೂ ಹಂಗೆ ಇರ್ತೈತಿ. ಈಗ ನೋಡಿರಿ, ಇದನ್ನು ಹಚ್ಕೊಂಡು ನಾನು ತೋರ್ಸಾಕತ್ತೇನೆ ನಿಮಗೆ. ಎಷ್ಟು ಫಸ್ಟ್ ಕ್ಲಾಸ್ ಆಗೈತೆ ನೋಡ್ರಿ ಅದು ಮೆಣಸಿನ್ಕಾಯಿ. ಇದು ಒಳ್ಳೆ ರೆಸಿಪಿ ಐತ್ರಿ, ರುಚಿಕರವಾದದ್ದು. ನೀವು ಮಾಡಿ ತಿನ್ನು.